ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHB ಕಾಲೋನಿ, ಕೂಕಟ್ಪಲ್ಲಿ, ಹೈದರಾಬಾದ್. ಪುರುಷರನ್ನು ನೋಡೋದಾದರೆ ಈ ಫೈಮೋಸಿಸ್ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಪಿನೈಲ್ ಫೋರ್ ಸ್ಕಿನ್, ಪ್ರೊಪ್ಯೂಸಲ್ ಸ್ಕಿನ್ ಮೇಲೆ ಬರೋ ಇಶ್ಯೂಸ್ ಮ್ಯಾಕ್ಸಿಮಮ್ 90%, 85 to 90% ನೋಡೋದಾದರೆ ಡಯಾಬಿಟೀಸ್, ಶುಗರ್ನಿಂದಾನೇ ಬರುತ್ತೆ ಡಯಾಬಿಟೀಸ್. ಈ ಶುಗರ್ನಿಂದ ಇಷ್ಟಕ್ಕೂ ಮುಂಚೆ ಕಣ್ಣು ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಯಾಕಂದರೆ ಕಣ್ಣಿಗೆ ಮೇಯ್ನಾಗಿ ಎಫೆಕ್ಟ್ ಆಗುತ್ತೆ, ಒಂದೊಂದು ಸಾರಿ ದೃಷ್ಟಿ ಹೋಗೋ ಅವಕಾಶ ಕೂಡ ಇರುತ್ತೆ. ಆ್ಯಂಡ್ ಸ್ಟೇಜಿಂಗ್ ಕೂಡ ನೋಡ್ಕೊಳ್ಳೋದ್ರಿಂದ ನಾನು ಓದ್ಕೊಳ್ತಿದ್ದ ದಿನಗಳಲ್ಲಿ ನೋಡೋದಾದರೆ ಡಯಾಬಿಟೀಸ್ ಬಂದಿರೋರನ್ನ ಮೊದಲು ಕಣ್ಣಿನ ಡಾಕ್ಟ್ರನ್ನ ನೋಡ್ಕೊಳ್ಳೋಕ್ಕೆ ರೆಫರ್ ಮಾಡ್ತಿದ್ರು. ಬಟ್ ಈಗ ಪೂರ್ತಿ ಬದಲಾಗಿದೆ. ಈಗ ಎಲ್ಲದಕ್ಕಿಂತ ಮೊದಲು ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ ಅಂದರೆ ಪುರುಷರನ್ನ ನೋಡೋದಾದರೆ ಪಿನೈಲ್ ಫೋರ್ ಸ್ಕಿನ್ ಮೇಲೆ ನಮಗೆ ಈ ಡಯಾಬಿಟಿಸ್ ಇಶ್ಯೂಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಏನು ಅಸಲಿಗೆ ಈ ಡಯಾಬಿಟಿಸ್ ಇಶ್ಯೂಸ್ ಪಿನೈಲ್ ಫೋರ್ ಸ್ಕಿನ್ ಮೇಲೆ ಯಾಕೆ ಇಷ್ಟೊಂದು ವಿಪರೀತವಾದ ಪ್ರಭಾವವನ್ನು ತೋರಿಸುತ್ತೆ ಅಂತ ನೋಡೋದಾದರೆ, ಈ ಪೆನಿಸ್ ಏನಿದೆ, ಈ ಪೆನಿಸ್ ಮುಂದೆ ಇರೋ ಚರ್ಮ ಏನಿದೆ, ಆ ಚರ್ಮ ಈ ರೀತಿಯಾಗಿ ಅಟ್ಯಾಚ್ ಆಗಿರುತ್ತೆ. ಫ್ರಂಟ್ ಚರ್ಮ ಏನೋ ಸ್ಟ್ರೈಟ್ ಆಗಿರುತ್ತೆ ಆ್ಯಂಡ್ ಕೆಳಗಿರೋ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿ ನಮಗಿಲ್ಲಿ ಸ್ಟ್ರೈಟ್ ಆಗಿರುತ್ತೆ. ಈ ಚಿಕ್ಕ ಅಟ್ಯಾಚ್ಮೆಂಟ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಫ್ರೆನ್ಯುಲಮ್. ಸೊ ನಮಗೆ ಯಾವಾಗ ಶುಗರ್ಸ್ ಬಂದಿರೋರಿಗೆ ಮೂತ್ರ ಮಾಡುವಾಗೆಲ್ಲ ಇದರಲ್ಲಿರೋ ಶುಗರ್ಸ್ ಏನಿದೆ, ಮೂತ್ರ ಮಾಡುವಾಗ ಶುಗರ್ಸ್ ರಿಲೀಸ್ ಆಗ್ತಿರುತ್ತೆ. ಈ ಶುಗರ್ಸ್ ಏನಿದೆ ಇವೆಲ್ಲ ಇದಕ್ಕೆ ಅಟ್ಯಾಚ್ ಆಗೋಗಿ ಅಂಟ್ಕೊಳ್ಳೋದ್ರಿಂದ ಇಲ್ಲೆಲ್ಲ ಒಂದು ರೀತಿಯಾದ ಇನ್ಫ್ಲಮೇಷನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬೆಲನೈಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, ಇದು ಯಾವುದಾದ್ರೂ ಸರಿ, ಇದು ಒಂಥರ ಇನ್ಫ್ಲಮೇಷನ್ಸ್, ಇವು ಇನ್ಫೆಕ್ಷನ್ಸ್ ಅಲ್ಲ. ಯಾಕಂದರೆ ಬಾಡಿನಲ್ಲಿರೋ ಶುಗರ್ಸ್ ಅದಕ್ಕೆ ಅಟ್ಯಾಚ್ ಆಗೋದ್ರಿಂದ ಸ್ಲೋ ಆಗಿ ಅಲ್ಲಿರೋ ಚರ್ಮ ಎಲಾಸ್ಟಿಸಿಟಿ ಅನ್ನೋದು ಹೋಗ್ತಾ ಇರುತ್ತೆ. ಅಲ್ಲಿದ್ದ ಚರ್ಮ ಎಲ್ಲ ಹಾಡಾಗೋಗೋದು ಆ್ಯಂಡ್ ತ್ವಚೆ ಕಳ್ಕೊಳ್ಳೋದು, ಮಂದ ಆಗೋಗೋದು, ಮಂದ ಅಂತಾರಲ್ಲ, ಮಂದ ಆಗೋಗೋದು, ಹೀಗೆಲ್ಲ ಹೇಳ್ತಿರ್ತಾರೆ. ಸೊ ಹೀಗೆ ಇದು 1-2 ದಿನಗಳಲ್ಲಿ ಬರೋ ಪ್ರೊಸೀಜರ್ ಅಲ್ಲ. ಹೀಗೆ ಕೆಲವು ದಿನಗಳು, ತಿಂಗಳುಗಳು, ವರ್ಷಗಳು ಆಗ್ತಾ ಇದ್ದಂತೆಲ್ಲ ಅಲ್ಲಿದ್ದ ಚರ್ಮ ಏನಿದೆ, ಈ ಚರ್ಮ ಅನ್ನೋದು ಹಾಡಾಗೋಗೋದು, ಮಂದ ಆಗೋಗೋದು, ಹೀಗಾಗ್ತಿರುತ್ತೆ. ಈ ಮಂದ ಆಗೋದ್ರಿಂದ ಇದಕ್ಕೆ ಮುಂಚೆ ಪೇಷಂಟ್ಗೆ ಚರ್ಮ ಅನ್ನೋದು ಈಸಿಯಾಗಿ ಮೂವ್ ಆಗ್ತಿರುತ್ತೆ. ಯಾವಾಗ ಇದು ಮಂದ ಆಗೋಗುತ್ತೋ ಚರ್ಮ ಅನ್ನೋದು ಅಷ್ಟು ಫ್ರೀಯಾಗಿ ಮೂವ್ ಆಗದೆ ಸ್ವಲ್ಪ ಬಲವಂತವಾಗಿ ಹಿಂದಕ್ಕೆ ಎಳೆದ್ರು ಹಿಂದಕ್ಕೆ ಬರೋದಕ್ಕೆ ಕಷ್ಟ ಕೊಡುತ್ತೆ. ಸೊ ಫಸ್ಟ್ ಸಿಂಪ್ಟಮ್ನಲ್ಲಿ ನೋಡೋದಾದರೆ ಪೇಷಂಟ್ ಕಂಪ್ಲೇಂಟ್ ಏನಂದರೆ, ಚರ್ಮ ಇದಕ್ಕೂ ಮುಂಚೆ ಇಷ್ಟು ದಿನದವರೆಗೆ ಫ್ರೀಯಾಗಿ ಮೂವ್ ಆಗ್ತಿತ್ತು, ಬಟ್ ರಾತ್ರಿ ಇಲ್ಲಾಂದರೆ ಒಂದು ತಿಂಗಳಿನಿಂದನೋ ನನಗೆ ಅಸಲಿಗೆ ಹಿಂದಕ್ಕೆ ಹೋಗ್ತಿಲ್ಲ. ಒಂದು ವೇಳೆ ಹಿಂದಕ್ಕೆ ಬಲವಂತವಾಗಿ ಎಳೆಯೋಕ್ಕೆ ಟ್ರೈ ಮಾಡಿದ್ರು ಈ ಚರ್ಮ ಬಲವಂತವಾಗಿ ಎಳೆದ್ರಲ್ಲಿ ಕ್ರ್ಯಾಕ್ಸ್ ಬರೋದು, ಹೀಗೆ ಹೇಳ್ತಿರ್ತಾರೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕ್ರ್ಯಾಕ್ಸ್ ಬರ್ತಿದೆ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ ಈ ಕ್ರ್ಯಾಕ್ಸ್ ಬರೋದು ಅಂದರೆ ಫಸ್ಟ್ ಸಿಂಪ್ಟಮ್ಸ್ ಇದ್ದ ಹಾಗೆ ಬೆಲನೈಟಿಸ್ನಲ್ಲಿ. ಸೊ ಹೀಗೆ ಕ್ರ್ಯಾಕ್ಸ್ ಬರೋದ್ರಿಂದ ಆ ಕ್ರ್ಯಾಕ್ಸ್ನಿಂದ ಸೆಕೆಂಡರಿ ಇನ್ಫೆಕ್ಷನ್ಸ್ ಒಳಗಾಗೋದ್ರಿಂದ ಅಲ್ಲಿಂದ ವಿಪರೀತವಾದ ಉರಿ, ನೋವು, ಚರ್ಮ ಮುಟ್ಟೋದಕ್ಕೂ ಕೂಡ ನೋವು, ವಿಪರೀತವಾದ ನೋವು ಇರುತ್ತೆ. ಹಿಂದಕ್ಕೆ ಎಳೆಯೋದಕ್ಕಾಗದೇ ಇರೋ ಕಂಡೀಷನಲ್ಲಿ ಇರ್ತಾರೆ. ಹೀಗೆ ಹಿಂದಕ್ಕೆ ಎಳೆಯೋಕ್ಕಾಗಲಿಲ್ಲ ಅಂದಾಗ ಅವರಿಗೆ ಕ್ಲೀನಿಂಗ್ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಪ್ರತಿದಿನ ಸ್ನಾನ ಮಾಡುವಾಗ ಆ ಭಾಗದಲ್ಲಿ ಚರ್ಮನ ಹಿಂದಕ್ಕೆ ಎಳೆದು ಪ್ರಾಪರಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆಗಲೇ ನಮಗೆ ಅಲ್ಲಿ ಕ್ಲೀನಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಆಗುತ್ತೆ. ಅದರಿಂದ ಸ್ಮೆಗ್ಮಾ ಏನಿದೆ ಅಂದರೆ ಅಲ್ಲಿ ನಮಗೆ ಚರ್ಮ ಮೇಲೆ ಹೇಗೆ ಬೆವರಿನ ರೂಪ ಬರುತ್ತೋ ಹಾಗೆ ಆ ಏರಿಯಾದಲ್ಲಿ ಕೂಡ ನಮಗೆ ಒಂದು ರೀತಿಯಾದ ಬೆವರು ರೂಪದಲ್ಲಿ ಬರುತ್ತೆ. ಇದನ್ನೇ ನಾವು ಸ್ಮೆಗ್ಮಾ ಅಂತ ಕರಿತೀವಿ. ಸ್ಮೆಗ್ಮಾ. ಈ ಸ್ಮೆಗ್ಮಾ ಅನ್ನೋದನ್ನು ನಾವು ದಿನ ಕ್ಲೀನ್ ಮಾಡ್ಕೋತಿದ್ರೆ ಚೆನ್ನಾಗಿರುತ್ತೆ. ಹಾಗಾಗದೆ ಇದನ್ನು ಹೀಗೆ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಈ ಸ್ಮೆಗ್ಮಾ ಅನ್ನೋದು ಕ್ಲೀನ್ ಆಗದೆ ಅಲ್ಲೇ ಉಳಿದೋಗಿ ಒಂದು ರೀತಿಯಾದ ಫೌಲ್ ಸ್ಮೆಲ್ ಬರೋದು, ತುರ್ಕೆ ಆಗೋಗೋದು ಆ್ಯಂಡ್ ಅಂಟಂಟಾದ ಬೆಳ್ಳಿಗೆ ಅಂಟಂಟಾದ ಪದಾರ್ಥ ಹೊರಗೆ ಬರೋದನ್ನು ನೋಡ್ತಿರ್ತೀವಿ. ಸೊ ಯಾವಾಗ ಬೆಲನೈಟಿಸ್ ಬಂದಿದೆಯೋ, ಸ್ಕಿನ್ ಯಾವಾಗ ಹಿಂದಕ್ಕೆ ಬರೋದಿಲ್ವೋ, ಯಾವಾಗ ಹಿಂದಕ್ಕೆ ಬಂದರೂ ವಿಪರೀತವಾದ ನೋವು ಕಾಣಿಸುತ್ತೋ ಪೇಷಂಟ್ ಆಬ್ವಿಯಸ್ ಆಗಿ ಕ್ಲೀನಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋಕ್ಕೆ ಮರ್ತು ಹೋಗ್ತಾರೆ. ಕ್ಲೀನಿಂಗ್ ಇಲ್ಲಾಂದ್ರೂ ಪರವಾಗಿಲ್ಲ, ನಾಳೆ ಮಾಡ್ಕೊಳ್ಳೋಣ, ನಾಳಿದ್ದು ಮಾಡ್ಕೊಳ್ಳೋಣ, ಆ್ಯಂಟಿಬಯೋಟಿಕ್ ತೊಗೊಳ್ಳೋಣ ಅಂತ ಅದನ್ನು ನೆಗ್ಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ತಯಾರಾದ ಸ್ಮೆಗ್ಮಾ ಏನಿದೆ ಸ್ಲೋ ಆಗಿ ಹೊರಗೆ ಬಂದು ಅಂಟಂಟಾಗಿ ಇರುತ್ತೆ. ಕೆಲವು ದಿನ ಈ ಸ್ಮೆಗ್ಮಾ ಇಲ್ಲೇ ಗಟ್ಟಿಯಾಗೋಗಿ ಹಾಡಾಗೋಗಿ ಈ ಚರ್ಮಕ್ಕೆ ಅಂಟಿಕೊಳ್ಳೋದು, ಈ ಚರ್ಮ ಕೆಳಗೆ ಇರೋ ಗ್ಲ್ಯಾನ್ಸ್, ಇದನ್ನು ನಾವು ಗ್ಲ್ಯಾನ್ಸ್ ಅಂತ ಕರಿತೀವಿ, ಮುಂದೆ ಇರೋ ಭಾಗನ, ಈ ಗ್ಲ್ಯಾನ್ಸ್ಗೆ ಇದು ಅಂಟಿಕೊಂಡು ತೊಂದರೆ ಕೊಡುತ್ತೆ. ಸೊ ಈ ರೀತಿಯಾದ ಯಾವಾಗ ಚರ್ಮ ಒಂದೇ ಇನ್ಫ್ಲಮೇಷನ್ ಆಗುತ್ತೆ, ಸ್ವಲ್ಪ ಇದು ಕೂಡ ಆಲ್ಮೋಸ್ಟ್ ಆಲ್ ಇದಕ್ಕೂ ಅಂಟಿಕೊಳ್ಳೋದ್ರಿಂದ ಸ್ಲೋ ಆಗಿ ಅದು ಕೂಡ ಹಾಳಾಗೋಕ್ಕೆ ಶುರುವಾಗುತ್ತೆ. ಇದನ್ನು ಬೆಲನೋಪಾಸಿಟಿಸ್ ಅಂತ ಕರಿತೀವಿ. ಓನ್ಲಿ ಚರ್ಮ ಮಾತ್ರ ಇನ್ವಾಲ್ವ್ ಆಗಿದ್ದರೆ ಅದನ್ನು ಬೆಲನೈಟಿಸ್ ಅಂತ ಕರಿತೀವಿ. ಒಂದು ವೇಳೆ ಅಂಗದ ಮುಂದೆ ಇರೋ ಭಾಗ ಗ್ಲ್ಯಾಂಡ್ಸ್ ಕೂಡ ಇನ್ಫ್ಲಮೇಷನ್ ಆಗೋದ್ರಿಂದ ಎಫೆಕ್ಟ್ ಆಗಿದ್ದರೆ ಅದನ್ನು ಬೆಲನೋಪಾಸಿಟಿಸ್ ಅಂತ ಕರಿತೀವಿ. ಸೊ ಶುಗರ್ ಪೇಷಂಟ್ಸ್ನಲ್ಲಿ ನೋಡೋದಾದರೆ ಈ ಬೆಲನೈಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ ತುಂಬ ಕಾಮನ್ ಆಗಿ ಬರೋ ಪ್ರಾಬ್ಲಮ್ಸ್ ಇದು. ಇದರಿಂದ ನಾವು ಶುಗರ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದ್ರಿಂದ ಆಗಲಿ, ಇಲ್ಲಾಂದರೆ ಶುಭ್ರವಾಗಿ ಇಟ್ಕೊಳ್ಳೋದ್ರಿಂದ ಇದಕ್ಕೆ ಸ್ವಲ್ಪ ತಡೆ ಆಗ್ಬೋದು.
ಇನ್ ಕೇಸ್ ಒಂದು ವೇಳೆ ಬೆಲೋನೈಟಿಸ್ ಆಗಲಿ ಬೆಲೋನೋಪಾಸಿಟಿಸ್ ಆಗಲಿ ಆಲ್ರೆಡಿ ಬಂದಿದೆ, ಎಸ್ಟಾಬ್ಲಿಷ್ ಆಗೋಗಿದೆ ಡಿಸೀಸ್ ಅಂದರೆ, ಇದಕ್ಕೆ ಒಂದೇ ಒಂದು ರೀಸನ್ ಶಸ್ತ್ರಚಿಕಿತ್ಸೆ. ಏನು ಅವೈಲಬಲ್ ಆಗಿದೆ ಅಂದಾಗ ಸರ್ಕಮ್ಸಿಷನ್ ಅನ್ನೋದು ನಾವು ಕಥನ ಅಂತ ಕರಿತೀವಿ, ಕಥನ. ಸೊ ಈ ಕಥನ ಆಗಲಿ ಸರ್ಕಮ್ಸಿಷನ್ ಆಗಲಿ ಇವೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಓಪನ್ ಟೆಕ್ನಿಕ್. ಇಷ್ಟಕ್ಕೂ ಮುಂಚೆ ಹೇಳಿದ ಹಾಗೆ ಕಟ್ ಮಾಡಿ ಹೊಲಿಗೆ ಹಾಕೋದು, ಲೇಸರ್ ಬಳಸಿ ಕಟ್ ಮಾಡಿ ಹೊಲಿಗೆ ಹಾಕ್ತಿದ್ರು. ಬಟ್ ನಮ್ಮ ಸರ್ಕಮ್ಸಿಷನ್ ಸೆಂಟರ್ಸ್ನಲ್ಲಿ ಏನಿದೆ ಅಂದರೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಆಗಲಿ ಇಲ್ಲಾಂದರೆ ಸರ್ಕಮ್ ಕ್ಯೂರ್ ಸೆಂಟರ್ಸ್ನಲ್ಲಾಗಲಿ ನೋಡೋದಾದರೆ, ಇಲ್ಲಿ ನಮಗೆ ಮಾತ್ರನೇ ಅವೈಲಬಲ್ ಆಗಿರೋ ಸ್ಟೇಪ್ಲರ್ ಹೆಸರೇ KSR ಸ್ಟೇಪ್ಲರ್ಸ್. ಈ KSR ಸ್ಟೇಪ್ಲರ್ಸ್ನಲ್ಲಿ ಸಿಗುವಂಥ ಅಡ್ವಾಂಟೇಜ್ ಏನಂದರೆ, ಅದರಲ್ಲಿರೋ ಪಿನ್ಸ್ ಆಗಲಿ ಅದರಲ್ಲಿರೋ ಸಿಲಿಕಾನ್ ರಿಂಗ್ ಆಗಲಿ ಆ ಟೆಕ್ನಿಕ್ ಆಗಲಿ ಇಲ್ಲಾಂದರೆ ಆ ಮೆಷಿನ್ ಅನ್ನೋದೇ ಏನಿದೆ ಅದನ್ನೇ ಸ್ಟೇಪ್ಲರ್ ಡಿವೈಸ್ ಅಂತೀವಿ. ಅದು ಕಂಪ್ಲೀಟ್ ಯೂಸ್ ಆ್ಯಂಡ್ ಥ್ರೋ, ಅಂದರೆ ಒಬ್ಬ ಪೇಷಂಟ್ಗೆ ಬಳಸಿ ಬಿಸಾಕ್ಬಿಡ್ತೀವಿ ಅಂತ ಅರ್ಥ. ಪ್ಲಸ್ ಇನ್ನೊಂದು ಏನಂದ್ರೆ ಅಡ್ವಾಂಟೇಜ್, ಹೊಲಿಗೆ ಕೂಡ ತೆಗಿಯೋ ಅಗತ್ಯ ಇರಲ್ಲ. ಯಾಕಂದರೆ ಅದು ಪಿನ್ಸ್ ಏನು ಬಿದ್ದಿದೆಯೋ ಆ ಪಿನ್ಸ್ ಡೈರೆಕ್ಟಾಗಿ ಸ್ಕಿನ್ ಮೇಲೆ ಬೀಳದೆ ಸ್ಕಿನ್ಗೂ ಪಿನ್ಸ್ಗೂ ಮಧ್ಯದಲ್ಲಿ ಒಂದು ಸಿಲಿಕಾನ್ ರಿಂಗ್ ಅನ್ನೋದಿರುತ್ತೆ. ಅದು ತೆಳುವಾದ ಸಿಲಿಕಾನ್ ರಿಂಗ್, ಅದು ಅಂದರೆ ಸೇಮ್ ಸ್ಕಿನ್ ಥರನೇ ಇರುತ್ತೆ. ಆ ಸಿಲಿಕಾನ್ ರಿಂಗ್ ಏನಿದೆ ಅದರ ಪೇಟೆಂಟ್ ರೈಟ್ಸ್ ಓನ್ಲಿ KSR ಸ್ಟೇಪ್ಲರ್ಸ್ ಹತ್ರ ಮಾತ್ರ ಇರುತ್ತೆ. ಮಿಕ್ಕ ಯಾವ ಸೆಂಟ್ರಲ್ನಲ್ಲಾಗಲಿ ಯಾವ ಡಿವೈಸ್ನಲ್ಲಾಗಲಿ ಅದು ಇರಲ್ಲ. ಸೊ ಈ ಪಿನ್ಸ್ ಏನಿದೆ ಆ ಸಿಲಿಕಾನ್ ರಿಂಗ್ ಮೇಲೆ ಬೀಳೋದ್ರಿಂದ ಆ ಸಿಲಿಕಾನ್ ರಿಂಗ್ ಬಿದ್ದೋಯ್ತು ಅಂದರೆ ಆ ಪಿನ್ಸ್ ಎಲ್ಲ ಬಿದ್ದೋಗುತ್ತೆ. ಬೇರೆ ಯಾವ ಸ್ಟೇಪ್ಲರ್ನಲ್ಲಿ ನೋಡಿದರೆ ಪಿನ್ಸ್ ತೆಗಿಯೋಕ್ಕೆ ಮತ್ತೆ 10-15 ದಿನ ನಂತರ ಮತ್ತೆ ಸೆಂಟರ್ಸ್ಗೆ ಹೋಗಿ ಪಿನ್ಸ್ ತೆಗಿಬೇಕಾಗುತ್ತೆ. ಬಟ್ ಇಲ್ಲಿ ಪಿನ್ಸ್ ಅನ್ನೋದು ಡೈರೆಕ್ಟ್ ಸ್ಕಿನ್ ಮೇಲೆ ಬೀಳಲ್ಲ. ಹಾಗಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲಿ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಕೂಡ ಇರಲ್ಲ. ಒಂದು ವೇಳೆ ಸಿಲಿಕಾನ್ ರಿಂಗ್ ಇಲ್ಲದೆ ಡೈರೆಕ್ಟಾಗಿ ಬಿದ್ದರೆ ಕಾಂಪ್ಲಿಕೇಶನ್ಸ್ ಬರುತ್ತೆ, ಮತ್ತು ಆ ಪಿನ್ಸ್ ಹೋಗೋ ಅವಕಾಶ ಇರುತ್ತೆ. ಇದು ಸೆನ್ಸಿಟಿವ್ ಪಾರ್ಟ್ ಆಗಿರೋದ್ರಿಂದ ಇಂಥದ್ದು ಅಂದರೆ ಸಿಲಿಕಾನ್ ರಿಂಗ್ ಇಲ್ಲದೆ ಮಾಡಿಸ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಸೊ ಇದನ್ನೆಲ್ಲ ದೃಷ್ಟಿನಲ್ಲಿ ಇಟ್ಕೊಂಡು 20-25 ಸಾವಿರ ಸರ್ಜರೀಸ್ ಮಾಡಿದ ನಂತರ ಸ್ಲೋ ಆಗಿ ಇದನ್ನು ಸಿಲಿಕಾನ್ ರಿಂಗ್ ಡೆವಲಪ್ ಮಾಡಿದ್ದೀವಿ. ಆ ಸಿಲಿಕಾನ್ ರಿಂಗ್ ಏನಂದರೆ ಪೇಷಂಟ್ಗೆ ಯಾವುದೇ ಥರ ನೋವಿರಲ್ಲ, ಯಾವುದೇ ರೀತಿ ಎಡಿಮಾ ಊತ ಬರಲ್ಲ ಅಂತ ಗ್ರಹಿಸ್ಕೊಂಡ ನಂತರ ನಾವು ಈ ಸಿಲಿಕಾನ್ ರಿಂಗ್ನ ತಯಾರು ಮಾಡಿದ್ದೀವಿ. ಪೇಟೆಂಟ್ ರೈಟ್ಸ್ ಅನ್ನೋದು ಕೂಡ ಈ ಸಿಲಿಕಾನ್ ರಿಂಗ್ ಮೇಲೆ, ಆದರೆ KSR ಸ್ಟೇಪ್ಲರ್ಸ್ ಅನ್ನೋ ಹೆಸರಲ್ಲಿ ಮಾಡಲಾಗಿದೆ. ಸ್ಟೇಪ್ಲರ್ ಅನ್ನೋದು ಏನಿದೆ ಇದು ನ್ಯೂ ಲೇಟೆಸ್ಟ್ ಮೆಥಡ್. ಇದು ಓನ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಕುಯ್ಯೋದು ಹೊಲಿಯೋದು ಅವೆಲ್ಲ ಏನಿದೆಯೋ ಅವು ಯಾವುದೂ ಇಲ್ದಂಗೆ ಇಲ್ಲಿರುವ ಚರ್ಮನ ತೆಗೆದು ಹಾಕ್ತೀವಿ. ಸೊ ಅಂಗದ ಮೇಲಿರುವ ಪೂರ್ತಿ ಚರ್ಮನ ಅಲ್ಲದೆ ಸ್ವಲ್ಪ ಪಾರ್ಟ್ನಲ್ಲಿರುವ ಚರ್ಮನ, ಅಂದರೆ ಇಷ್ಟು ಚರ್ಮನ ಮಾತ್ರ ತೆಗೆದು ಹಾಕ್ತೀವಿ. ತೆಗೆಯೋದ್ರಿಂದ ಇದು ಎಲಾಸ್ಟಿಕ್ ಆಗಿರುತ್ತೆ. ಹಾಗಾಗಿ ಈ ಚರ್ಮ ಏನಿದೆ ಈ ಚರ್ಮ ಎಲಾಸ್ಟಿಕ್ ಆಗಿರುತ್ತೆ. ಹಾಗಾಗಿ ಇಲ್ಲಿಗೆ ಬಂದುಬಿಡುತ್ತೆ. ಸೊ ಇಲ್ಲಿಗೆ ನಮ್ಮ ಪಿನ್ಸ್ ಅನ್ನೋದು ಬೀಳುತ್ತೆ ಅನ್ಬೋದು. ಸೊ ಈ ಗ್ಯಾಪ್ ಏನಿದೆ, ಈ ಗ್ಲ್ಯಾಂಡ್ಸ್ನಿಂದ ಈ ಪಿನ್ಸ್ಗೆ ಮಧ್ಯದಲ್ಲಿ ಗ್ಯಾಪ್ ಏನಿದೆ, ಈ ಗ್ಯಾಪ್ ದೂರ ಇರೋದ್ರಿಂದ ಕಾಸ್ಮೆಟಿಕ್ ಆಗಿ ನೋಡೋದಾದರೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ಪಿನ್ಸ್ನಲ್ಲಿ ಬೀಳೋದ್ರಿಂದ 10-12 ಡೇಸ್ನಲ್ಲಿ ಈ ಪಿನ್ಸ್ ಅನ್ನೋದು ತಾನಾಗಿ ಬಿದ್ದೋಗುತ್ತೆ. ಆ್ಯಂಡ್ ಆಟೋಮೆಟಿಕ್ಕಾಗಿ ಹೀಲ್ ಆಗೋಗ್ತಿದ್ದಂಗೆ ಪೇಷಂಟ್ ಕೂಡ ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ 8-10 ಡೇಸ್ನಲ್ಲಿ. ಆ್ಯಂಡ್ ಪೇಷಂಟ್ನ ಕೂಡ ನಾವು 30 ಮಿನಿಟ್ಸಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಇದ್ದ ಹಾಗೆ ಡ್ಯೂಟಿ ಕೂಡ ಹೋಗ್ಬೋದು. ಮತ್ತು ಕೂಡ ನಾವು ನೋಡೋದಾದರೆ ತುಂಬ ಹಾಸ್ಪಿಟಲ್ಸ್ ಆ್ಯಂಡ್ ತುಂಬ ಸೆಂಟರ್ಸ್ನಲ್ಲಿ ಸೊಂಟಕ್ಕೆ ಕೊಡ್ತಾರೆ ಮತ್ತನ್ನು. ಬಟ್ ನಮ್ಮ ಸೆಂಟರ್ಸ್ನಲ್ಲಿ ಮಾತ್ರ ಮತ್ತನ್ನೋದನ್ನು ಬೇಸ್ ಆಫ್ ದ ಪೆನಿಸ್ ಹತ್ರ ಮಾತ್ರನೇ 3-4 ಇಂಜೆಕ್ಷನ್ಸ್ ಕೊಡ್ತೀವಿ. ಆ 4 ಇಂಜೆಕ್ಷನ್ಸ್ ಕೊಡೋದ್ರಿಂದ 1 ಅವರ್ವರೆಗೂ ಪೇಷಂಟ್ಗೆ ಪೆನಿಸ್ ಒಂದಕ್ಕೆ ಮಾತ್ರನೇ ಮತ್ತು ಬಂದಿರುತ್ತೆ, ಮಂಕಾಗಿರುತ್ತೆ. ಸೊ ನೋವು ಏನಿದೆಯೋ ಗೊತ್ತಾಗಲ್ಲ. ಸೊ ಪೇಷಂಟ್ನ ನಾವು ಇದಕ್ಕೆ 30 ಮಿನಿಟ್ಸ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಸೊ ಪ್ರಾಪರ್ ಕ್ಲೀನಿಂಗ್ ಏನಾದರೂ ಮಾಡ್ಕೊಳ್ಳೋದಾದರೆ, ಆದರೆ ಎವ್ರಿಡೇ ನಾವು ಕೊಡೋ ಸೋಪ್ನಿಂದ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದಾದರೆ ಪೇಷಂಟ್ಗೆ 8-10 ಡೇಸ್ನಲ್ಲಿ ಪಿನ್ಸ್ ಬಿದ್ದೋಗುತ್ತೆ. ಆ್ಯಂಡ್ ಕಾಸ್ಮೆಟಿಕ್ ಆಗಿ ನೋಡಿಕೊಂಡ್ರೆ 100ಕ್ಕೆ 200% ರಿಸಲ್ಟ್ ಅನ್ನೋದನ್ನು ನಾವು ಅಚೀವ್ ಮಾಡ್ಬೋದು. ಸೊ ಈ ರೀತಿಯಾದ ಬೆಲನಿಟಿಸ್ ಆಗಲಿ ಡಯಾಬಿಟಿಸ್ನಿಂದ ಬರೋ ಕಾಂಪ್ಲಿಕೇಶನ್ಸ್ ಆಗಲಿ ನಿಮ್ಮಲ್ಲಿದ್ದರೆ ತಪ್ಪದೇ ನಾನು ಅವೈಲಬಲ್ ಇರ್ತೀನಿ. ನನ್ನ ಮೀಟ್ ಆದರೆ ನಾವು KSR ಬಳಸಿ ನಾವು ಸರ್ಜರಿ ಮಾಡಿಸ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.